ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ನಾನು ಹಬ್ಬದ ಹಿಂದಿನ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡಿಸಿ ನೀಟಾಗಿ ಎಲ್ಲ ರಂಗೋಲಿ ಎಲ್ಲ ಹಾಕಿಟ್ಟಿದ್ದೀನಿ. ಯಾಕಂದರೆ ನಮಗೆ ಇದೆ ಅಲ್ವಾ ಹೊಸ ವರ್ಷ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಿಗ್ಗೆನೇ ಎದ್ದು ಗುಡಿಸಿ ಒರೆಸಿ ಎಲ್ಲ ಆಯಿತು. ನಮ್ಮ ಮನೆಯವರು ತೋರಣ ಕಟ್ತಿದ್ದಾರೆ, ಬಾಗಿಲಿಗೆ ಎಲ್ಲ ಹರಡಿಟ್ಟಿದ್ದಾರೆ, ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ. ಅದರಲ್ಲೂ ನಮ್ಮ ಮೇಡಮ್ಮ ಇಲ್ಲಿ ನೋಡಿ, ನಾನು ಕಟ್ತೀನಿ ತೋರಣನ ಅಂತ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಕಾಲು ಬಂದುಬಿಟ್ಟಿದೆ. ಈಗಂತೂ ಹಿಡಿಯೋಕ್ಕೆ ಆಗಲ್ಲ ನಮ್ಮ ಮೇಡಮ್ ಅವ್ರನ್ನ. ಒಳಗಡೆ ಅಂತೂ ಕೂರಿಸ್ಕೊಳ್ಳೋಕ್ಕೆ ಆಗಲ್ಲ, ಯಾವಾಗಲೂ ರೋಡಲ್ಲೇ ಇರ್ತಾಳೆ. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಕಂಪಲ್ಸರಿ ಎಣ್ಣೆ ಸ್ನಾನ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಎಣ್ಣೆ ಹಚ್ಕೊಂಡು ನಿಂತಿದ್ದಾರೆ ಅಪ್ಪ ಮಗಳಿಬ್ರು. ನಮ್ಮ ಚಿನ್ನಮ್ಮಂದು ಎಣ್ಣೆ ಸ್ನಾನ ಮುಗೀತು. ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಿದ್ದಾರೆ. ಅವ್ರಿಗೂ ಒಂಥರ ಖುಷಿ. ದೇವ್ರ ಮನೆಯೆಲ್ಲ ರೆಡಿ ಇದೆ, ಪೂಜೆ ಮಾಡೋದೊಂದೇ ಬಾಕಿ. ಇವತ್ತು ಸ್ಪೆಷಲಾಗಿ ಪೂಜೆ ಮಾಡ್ತಿರೋದು ನಮ್ಮ ಮನೆಯವರು ಮತ್ತು ನಮ್ಮ ಚಿನ್ನಮ್ಮ ಇಬ್ಬರು ಸೇರಿ ಇವತ್ತು ಪೂಜೆ ಮಾಡ್ತಿದ್ದಾರೆ. ನಮ್ಮ ಚಿನ್ನಮ್ಮಂಗೆ ಅದೇನೋ ಗೊತ್ತಿಲ್ಲ, ಅವಳಿಗಿದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಐತೆ. ದೇವ್ರ ಪೂಜೆ ಮಾಡೋದು, ಬೆಳಿಗ್ಗೆ ಎದ್ದಿದ ತಕ್ಷಣ ಕೈ ಮುಗಿಯೋದು ದೇವರಿಗೆ, ಅದೆಲ್ಲ ತುಂಬ ಇಷ್ಟ ಅವಳಿಗೆ. ಎಲ್ಲ ಹೇಳಿದ್ದೆಲ್ಲ ಮಾಡ್ತಾಳೆ. ಅವರಿಬ್ಬರು ಪೂಜೆ ಮಾಡ್ತಿದ್ದಾರೆ. ಅವ್ರ ಪಪ್ಪ ಇದ್ರು ಅಂತೂ ಅವ್ರ ಪಪ್ಪನ ಬಿಟ್ಟು ಅವಳು ಎಲ್ಲೂ ಹೋಗಲ್ಲ. ಅವ್ರ ಪಪ್ಪನೇ ಹಿಡ್ಕೊಂಡ್ಬಿಡ್ತಾಳೆ. ಅವಳನ್ನ ಮಾಡಿಸಿ ಹೋಗಬೇಕು ಅಂತ ಅಂದರೆ ಸಾಕು ಬೇಕು ಮಾಡಿಸಾಕ್ಬಿಡ್ತಾಳೆ. ನಮ್ಮ ಚಿನ್ನಮ್ಮಂಗೆ ಇದು ಮೊದಲನೇ ವರ್ಷದ ಯುಗಾದಿ. ಲಾಸ್ಟ್ ಇಯರ್ ಅವಳು 2 ಮಂತ್ಸ್ ಆಗಿತ್ತು ಅವಳಿಗೆ. ಇವಾಗ 1 ವರ್ಷ 2 ತಿಂಗಳಾಗಿದೆ. ಈ ವರ್ಷ ಯಾಕೆ ನಮಗೆ ಯುಗಾದಿ ಸ್ಪೆಷಲ್ ಅಂತ ಅಂದರೆ, ಯಾಕಂದರೆ ನಮ್ಮ ಚಿನ್ನಮ್ಮ ಜೊತೆ ನಾವು ಯುಗಾದಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದೇ ನಮಗೆ ತುಂಬ ಸ್ಪೆಷಲ್ಲು. ನಮ್ಮ ಮನೆಯವರು ಕಾಯಿ ಹೊಡಿತಿದ್ದಾರೆ. ತೀರ್ಥ ಅಕ್ಕಿ ಮಂಗಳಾರತಿ ಮಾಡಿ ನೆಕ್ಸ್ಟ್ ನಮಗೆ ಬೇವು ಬೆಲ್ಲ ತಿನ್ನಿಸ್ತಾರೆ. ನೀವು ಬೇವು ಬೆಲ್ಲ ತಿಂದು ಒಳ್ಳೆಯದಾಗಲಿ ಅಂತ ಹಾರೈಸಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವರು ನಮ್ಮ ಚಿನ್ನಮ್ಮವರ ಅಕ್ಕ ಪೂಜಿತಾ. ಅವ್ರ ಜೊತೆ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ರು ನಮ್ಮ ಚಿನ್ನಮ್ಮವರು. ಅವ್ರ ಅಣ್ಣ ಬಂದವಳಿಗೆ ಸ್ಪೆಷಲಾಗಿ ಮನೆ ಕಟ್ಕೊಂಡು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಟ್ಕೊಂಡು ಕೊಟ್ಟಿದ್ದಾನೆ ನೋಡಿ. ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲೂ ಇವತ್ತು ಬೇಳೆ ಒಬ್ಬಟ್ಟು ತಿನ್ನಬೇಕು ಅನಿಸ್ತೈತೆ, ಅದಕ್ಕೆ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಬೇಳೆ, ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿಟ್ಟು ಈ ಥರ ರುಬ್ಕೋಬೇಕು. ಇನ್ನೊಂದು ಕಡೆ ಮೈದಾ ಹಿಟ್ಟನ್ನ ಅಂದರೆ ಒಳ್ಳೆ ಅದಕ್ಕೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಬನ್ನಿ ಒಬ್ಬಟ್ಟು ಮಾಡೋಣ. ನನಗೆ ಬೇಳೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ನಿಮಗೆ ಯಾವ ಒಬ್ಬಟ್ಟು ಇಷ್ಟ ಆಗುತ್ತೆ ನೋಡೋಣ, ಕಮೆಂಟ್ ಮಾಡಿ. ನಮ್ಮನೆ ಇವತ್ತು ಯುಗಾದಿ ಸ್ಪೆಷಲ್ಲು ಒಬ್ಬಟ್ಟು, ಕಾಯಿ ಹಾಲು, ಹೆಸರುಬೇಳೆ, ಅನ್ನ, ರಸಮ್. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.